तब कुछ लोग उस दुख में शामिल नहीं थे। वो पुलवामा हमले में भी अपना राजनीतिक स्वार्थ खोज रहे थे। लेकिन पिछले दिनों पड़ोसी देश से जो खबरें आई है, जिस प्रकार वहां की संसद में सत्य स्वीकारा गया है, उसने ನಮಗೆ ದೇಶದ ಹಿತಾಸಕ್ತಿಯೇ ಪರಮೋಚ್ಚವಾಗಬೇಕು. ದೇಶದ ಜನತೆ ಏಕತೆ, ಶಾಂತಿ, ಸಮೃದ್ಧತೆ ವಿಚಾರದಲ್ಲಿ ಒಗ್ಗೂಡಬೇಕು. ಏಕ ಭಾರತ ಶ್ರೇಷ್ಠ ಭಾರತದ ಗುರಿ ಸಾಧನೆಗೆ ಎಲ್ಲರೂ ಕೈ ಜೋಡಿಸಬೇಕೆಂದು ಕರೆ ನೀಡಿದರು. इस पावन अवसर पर हम फिर से राष्ट्र के प्रति अपने समर्पण को दोहराएं। आइए सरदार पटेल के चरणों में नतमस्तक होकर हम ये प्रतिज्ञा लें कि देश का गौरव और मान बढ़ाएंगे, इस देश को नई ऊंचाइयों पर ले जाएंगे। ಏಕತಾ ದಿನದ ಅಂಗವಾಗಿ ಸಿಆರ್ಪಿಎಫ್, ಸಿಐಎಸ್ಎಫ್, ಬಿಎಸ್ಎಫ್, ಐಟಿಬಿಪಿ ಮತ್ತು ಎನ್ಎಸ್ಜಿ ಪಡೆಗಳಿಂದ ವಿಶೇಷ ಪರೇಡ್ ಆಯೋಜಿಸಲಾಗಿತ್ತು. ಜಾಗ್ವಾರ್ ಯುದ್ಧ ವಿಮಾನಗಳ ಹಾರಾಟ ಆಕರ್ಷಣೀಯವಾಗಿತ್ತು. इससे महत्वपूर्ण रेलवे स्टेशन के एक्सट्रीम हाई एज करते हैं और अब फर्स्ट रिस्पॉन्डर, बचाव टीम तथा फर्स्ट एड के आउट मोटर, सोनार सिस्टम, अंडर वाटर विक्टिंग लोकेटिंग कैमरा प्रभावित इलाकों में एमपीवी कारगर है और पर्यटन की अपार संभावनाएं तराशने वाला ये ಈ ಮಧ್ಯೆ ಪ್ರಧಾನಿ ನರೇಂದ್ರ ಮೋದಿ ಇಂದು ದೇಶದ ಮೊದಲ ಸೀಪ್ಲೇನ್ ಸೇವೆಯನ್ನು ದೇಶಕ್ಕೆ ಸಮರ್ಪಣೆ ಮಾಡಿ ಪ್ರಯಾಣ ಬೆಳೆಸಿದರು. ಗುಜರಾತಿನ ನರ್ಮದಾ ತಟದಲ್ಲಿರುವ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಏಕತಾ ಮೂರ್ತಿ ಇರುವ ಕೆವಾಡಿಯಾದಿಂದ ಸಬರಮತಿ ನದಿ ತಟದವರೆಗೆ ವಿಮಾನಯಾನ ಕಲ್ಪಿಸುವ ಸೇವೆ ಇದಾಗಿದೆ. सीप्लेन को भारत में लाना और जो एडवेंचरस स्पोर्ट्स में महत्वपूर्ण अवसर, एक बेहद सुगम और जिस तरीके से हम कहते हैं आज कर वो रिवर फ्रंट की तरफ आएंगे, तो ये की पहली यात्रा सफलता से और 100 किलोमीटर की दूरी को उन्होंने तय किया. केवड़िया ದೇಶದ ಏಕತಾ ಶಿಲ್ಪಿ, ಪ್ರಪ್ರಥಮ ಗೃಹ ಮಂತ್ರಿ ಹಾಗೂ ಉಪಪ್ರಧಾನಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ 145ನೇ ಜನ್ಮದಿನ. ಅವರ ಹುಟ್ಟುಹಬ್ಬವನ್ನು ದೇಶಾದ್ಯಂತ ಇಂದು ಏಕತಾ ದಿನವನ್ನಾಗಿ ಆಚರಿಸಲಾಗುತ್ತಿದೆ. ಅಖಂಡ ಭಾರತದ ನಿರ್ಮಾತೃವಾಗಿರುವ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಸ್ವಾತಂತ್ರ್ಯ ನಂತರ ಹರಿದು ಹಂಚಿ ಹೋಗಿದ್ದ 500ಕ್ಕೂ ಹೆಚ್ಚು ಪ್ರಾಂತ್ಯಗಳನ್ನು ಒಗ್ಗೂಡಿಸಿದ ಮಹಾನ್ ನಾಯಕ. ಅವರ ಜನ್ಮದಿನದ ಅಂಗವಾಗಿ ದೇಶಾದ್ಯಂತ ಹಲವಾರು ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಅವರ ಹೆಸರಿನಲ್ಲಿ ಏಕತೆಯ ಪ್ರತಿಜ್ಞೆ ಸ್ವೀಕರಿಸಲಾಯಿತು. ದೆಹಲಿಯ ಪಟೇಲ್ ಚೌಕ್ನಲ್ಲಿ ಸರ್ದಾರ್ ಪಟೇಲರ ಪುತ್ಥಳಿ ಸಮೀಪ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್, ಉಪರಾಷ್ಟ್ರಪತಿ ಎಂ ವೆಂಕಯ್ಯನಾಯ್ಡು, ಗೃಹ ಸಚಿವ ಅಮಿತ್ ಶಾ, ದೆಹಲಿ ಉಪರಾಜ್ಯಪಾಲ ಅನಿಲ್ ಬೈಜಾಲ್ ಗೌರವ ನಮನ ಸಲ್ಲಿಸಿದರು. ಬಳಿಕ ಅಮಿತ್ ಶಾ ಏಕತೆಯ ಪ್ರತಿಜ್ಞಾ ವಿಧಿ ಬೋಧಿಸಿದರು. अपने देश की आंतरिक सुरक्षा सुनिश्चित करने के लिए अपना योगदान करने का भी सत्यनिष्ठा से मैं संकल्प करता हूं. ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವ ಪ್ರಕಾಶ್ ಜಾವಡೇಕರ್ ಸರ್ದಾರ್ ಪಟೇಲ್ ಅವರಿಗೆ ಟ್ವೀಟ್ ಮೂಲಕ ಶ್ರದ್ಧಾಂಜಲಿ ಸಲ್ಲಿಸಿದ್ದು, ದೇಶದ ಏಕತೆ ಮತ್ತು ಸಮಗ್ರತೆಗೆ ಎಲ್ಲವನ್ನೂ ಅವರು ತ್ಯಾಗ ಮಾಡಿದ್ದಾರೆ ಎಂದು ಸ್ಮರಿಸಿದ್ದಾರೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ದೇಶದ ಏಕತೆ, ಸಮಗ್ರತೆ ಮತ್ತು ರಾಷ್ಟ್ರೀಯ ಭದ್ರತೆಗಾಗಿ ನಮ್ಮನ್ನು ನಾವು ಸಮರ್ಪಿಸಿಕೊಳ್ಳಬೇಕು ಎಂದು ಹೇಳಿದ್ದಾರೆ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ನಾಡಿನ ಸಮಸ್ತ ಜನತೆಗೆ ರಾಷ್ಟ್ರೀಯ ಏಕತಾ ದಿನದ ಶುಭಕಾಮನೆಗಳು. ಸ್ವಾತಂತ್ರ್ಯ ಹೋರಾಟಗಾರ, ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಜಯಂತಿಯಂದು ರಾಷ್ಟ್ರದ ಏಕತೆಯ ಹರಿಕಾರನಿಗೆ ಅನಂತ ನಮನಗಳನ್ನು ಸಲ್ಲಿಸೋಣ. ಭಾರತದ ಅಖಂಡತೆಗಾಗಿ ಅಸಾಮಾನ್ಯ ಸಾಧನೆಗಳನ್ನು ಸಾಧಿಸಿದ ಪಟೇಲ್ ಅವರನ್ನು ದೇಶ ಎಂದಿಗೂ ಮರೆಯಲಾಗದು ಎಂದು ಟ್ವೀಟ್ ಮಾಡಿದ್ದಾರೆ.
ರಾಷ್ಟ್ರೀಯ ಏಕತಾ ದಿವಸದ ಅಂಗವಾಗಿ ವಿಧಾನಸೌಧದಲ್ಲಿಂದು ಆಯೋಜಿಸಲಾಗಿದ್ದ ವಿಶೇಷ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿದರು. ಬಳಿಕ ಹಿರಿಯ ಅಧಿಕಾರಿಗಳಿಗೆ ಅವರು ಪ್ರತಿಜ್ಞಾವಿಧಿ ಬೋಧಿಸಿದರು. ಈ ಮಧ್ಯೆ ಚಿತ್ರದುರ್ಗದಲ್ಲಿ ನೆಹರು ಯುವ ಕೇಂದ್ರದ ವತಿಯಿಂದ ಏಕತಾ ಓಟವನ್ನು ಆಯೋಜಿಸಲಾಗಿತ್ತು. ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಪ್ರಾರಂಭಗೊಂಡ ಏಕತಾ ಓಟ ಜೋಗಿಮಟ್ಟಿ ಪ್ರವೇಶ ದ್ವಾರದಲ್ಲಿ ಮುಕ್ತಾಯಗೊಂಡಿತು. ಜಿಲ್ಲಾಧಿಕಾರಿ ಕವಿತಾ ಎಸ್ ಮನ್ನಿಕೇರಿ, ಜಿಲ್ಲಾ ಪೊಲೀಸ್ ಅಧೀಕ್ಷಕಿ ಜಿ ರಾಧಿಕಾ ಸೇರಿದಂತೆ ಹಲವು ಅಧಿಕಾರಿಗಳು ಉಪಸ್ಥಿತರಿದ್ದರು. ಡಿಡಿ ನ್ಯೂಸ್ನೊಂದಿಗೆ ಕವಿತಾ ಎಸ್ ಮನ್ನಿಕೇರಿ, ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ದೇಶದ ಏಕತೆಗಾಗಿ ಶ್ರಮಿಸಿದ್ದು, ಅವರ ಆದರ್ಶಗಳನ್ನು ಎಲ್ಲರೂ ಪಾಲಿಸಬೇಕು ಹಾಗೂ ದೇಶದ ಪ್ರಗತಿಗಾಗಿ ಎಲ್ಲರೂ ಒಗ್ಗಟ್ಟಾಗಿ ಶ್ರಮಿಸೋಣ ಎಂದರು. ಓಟವನ್ನ ಪ್ರಾರಂಭ ಮಾಡ್ತಾ ಇದ್ದಾರೆ. ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಏಕತೆಗಾಗಿ ಏನೇನು ಅವರು ಮಾರ್ಗದರ್ಶನಗಳನ್ನು ನೀಡಿದ್ದಾರೆ, ಅವರ ಏಕತೆಗಾಗಿ, ಭಾರತದ ಏಕತೆಗಾಗಿ ಏನೇನು ನಮಗೆ ಹೇಳ್ಕೊಟ್ಟಿದ್ದಾರೆ, ಅದನ್ನ ನಾವು ಎಲ್ಲರೂ ಏಕತೆಗಾಗಿ ಹೋರಾಟ ಮಾಡೋಣ, ಎಲ್ಲರೂ ಜೊತೆಯಾಗಿದ್ದು ಭಾರತ ದೇಶವನ್ನ ಮುಂದೆ ತರೋಣ ಅಂತ ಹೇಳ್ತಾ ನಮ್ಮ ಇಂಡಿಪೆಂಡೆನ್ಸ್ ಜಿ ರಾಧಿಕಾ, ದೇಶದ ಏಕತೆಗಾಗಿ ವಲ್ಲಭಭಾಯಿ ಪಟೇಲ್ ಹೆಚ್ಚು ಶ್ರಮಿಸಿದ್ದಾರೆ. ಅವರ ಹುಟ್ಟುಹಬ್ಬದ ದಿನವನ್ನು ರಾಷ್ಟ್ರೀಯ ಏಕತಾ ದಿನವನ್ನಾಗಿ ಆಚರಿಸಲಾಗುತ್ತಿದೆ ಎಂದರು. ಅವರ ಒಂದು ಈ ಹುಟ್ಟುಹಬ್ಬನ ರಾಷ್ಟ್ರೀಯ ಏಕತಾ ದಿವಸ ಅಂತ ಮಾಡಿ ಯಾವುದೇ ಒಂದು ಸಂದರ್ಭದಲ್ಲಿ, ಈಗ ನಾವು ಪ್ರೆಸೆಂಟ್ಲಿ ಕೋವಿಡ್ ಅನ್ನ ನಾವು ಎದುರಿಸ್ತಾ ಇದ್ದೀವಿ, ಅಂತ ಸಂದರ್ಭದಲ್ಲೂ ಕೂಡ ಎಲ್ಲರೂ ಒಟ್ಟಿಗೆ ಇದನ್ನ ಎದುರಿಸೋಣ. ಈ ಒಂದು ಏಕತಾ ದಿವಸವನ್ನ ಸಕ್ಸಸ್ಫುಲ್ ಆಗಿ ಮಾಡಿ ನಮ್ಮ ವಿವಿಧ ರಾಜ್ಯಗಳ ಎಲ್ಲಾನು ಕೂಡಿ ಒಟ್ಟಿಗೆ ಯಾವುದೇ ಒಂದು ಸಂದರ್ಭ ಬಂದರೂ ಕೂಡ ನಾವು ಎಲ್ಲಾನು ನಮ್ಮ ರಾಷ್ಟ್ರ ಒಂದೇನೆ. ಬೀದರ್ನಲ್ಲಿಂದು ಆಯೋಜಿಸಿದ್ದ ರಾಷ್ಟ್ರೀಯ ಏಕತಾ ದಿನಾಚರಣೆಯಲ್ಲಿ ಸಂಸದ ಭಗವಂತ ಖೂಬಾ, ವಿಧಾನ ಪರಿಷತ್ ಸದಸ್ಯ ಅರವಿಂದ ಕುಮಾರ ಅರಳಿ, ಸರ್ದಾರ್ ವಲ್ಲಭಭಾಯಿ ಪಟೇಲ್ ಪ್ರತಿಷ್ಠಾನದ ಅಧ್ಯಕ್ಷ ಶಿವಶರಣಪ್ಪ ವಾಲಿ ಮತ್ತಿತರರು ಪಾಲ್ಗೊಂಡು ಸರ್ದಾರ್ ಪಟೇಲರ ಭಾವಚಿತ್ರಕ್ಕೆ ಗೌರವ ನಮನ ಸಲ್ಲಿಸಿದರು. ಏಕತಾ ಪ್ರತಿಜ್ಞಾವಿಧಿ ಸ್ವೀಕರಿಸಲಾಯಿತು. ಸಾಧಿಸಿದ ಒಗ್ಗಟ್ಟನ್ನು ನನ್ನ ರಾಷ್ಟ್ರದ ಸಲುವಾಗಿ ನಿವಾಸಿಗರಲ್ಲಿ, ದೇಶ ಬಾಂಧವರಲ್ಲಿ ಸುನಿಶ್ಚಿತಗೊಳಿಸಲು ಸಮರ್ಪಣ ಭಾವದಿಂದ ಮಾಡುತ್ತೇನೆ. ನಂತರ ಸುದ್ದಿಗಾರರೊಂದಿಗೆ ಭಗವಂತ ಖೂಬಾ, ವಲ್ಲಭಭಾಯಿ ಪಟೇಲರ ಸಂದೇಶ, ಸಂಕಲ್ಪಗಳನ್ನು ಪಾಲಿಸುವ ಜವಾಬ್ದಾರಿ ಎಲ್ಲರ ಮೇಲಿದೆ ಎಂದರು. ಕಂಚಿನ ಪ್ರತಿಮೆಯನ್ನು ಸ್ಥಾಪನೆಗೊಳ್ಳಬೇಕಾಗಿದೆಯೋ ಆ ಒಂದು ಸ್ವಂತ ಜಾಗದಿಂದ ಇವತ್ತು ಅವರ ಜಯಂತ್ಯೋತ್ಸವನ ನಾವು ಆಚರಿಸ್ತಾ ಇದ್ದೀವಿ. ಇಂತಹ ಮಹಾಪುರುಷರ ಸಂದೇಶಗಳು ಪ್ರತಿಯೊಬ್ಬರ ಮನದಲ್ಲಿ ಚಿಗುರು ಒಡೆಯಬೇಕು, ಆತಂಕವಾದಿಗಳನ್ನು ಮೆಟ್ಟಿ ಹಾಕಬೇಕು, ದೇಶ ದ್ರೋಹಿಗಳನ್ನು ಮುಗಿಸ್ಬಿಡಬೇಕು. ಆ ಕಾರಣಕ್ಕಾಗಿ ಇವತ್ತು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಜಯಂತಿ ಬೀದರ್ನಲ್ಲಿ ವಿಜೃಂಭಣೆಯಿಂದ ಅರ್ಥಪೂರ್ಣವಾಗಿ ನೆರವೇರಿಸಲಾಯಿತು. ಇಡೀ ವಿಶ್ವದಲ್ಲಿ ಶಿವಶರಣಪ್ಪ ವಾಲಿ 3 ಕೋಟಿ ರೂಪಾಯಿ ವೆಚ್ಚದಲ್ಲಿ ಪಟೇಲರ 21 ಅಡಿ ಎತ್ತರದ ಕಂಚಿನ ಪ್ರತಿಮೆ ಹಾಗೂ ಸ್ಮಾರಕ ಸ್ಥಾಪಿಸಲು ನಿರ್ಧರಿಸಲಾಗಿದ್ದು, ಸಿದ್ಧತಾ ಕಾರ್ಯಗಳು ನಡೆಯುತ್ತಿವೆ ಎಂದರು. ಅವರದೇ ಆದ ಒಂದು ಸ್ಥಳವನ್ನಾಗಿದೆ. ಆ ಸ್ಥಳದಲ್ಲಿ ಸುಮಾರು 3 ಕೋಟಿ ವೆಚ್ಚದ ಕಾರ್ಯಕ್ರಮ ಇದೆ. ಇವಾಗ ಈ ಕಾರ್ಯಕ್ರಮಕ್ಕಾಗಿ ಎಲ್ಲರೂ ಸಹಕರಿಸಿ 146ನೇ ಜಯಂತಿ ನಾವು ಆಚರಿಸ್ತಾ ಬಂದಿದ್ದು 21ನೇ ಜಯಂತಿ. ವಾಲ್ಮೀಕಿ ಜಯಂತಿ ಅಂಗವಾಗಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ವಿಧಾನಸೌಧ ಹಾಗೂ ಶಾಸಕರ ಭವನದ ಬಳಿ ಇರುವ ವಾಲ್ಮೀಕಿ ಪುತ್ಥಳಿಗೆ ಗೌರವ ಸಮರ್ಪಿಸಿದರು. ಸಮಾಜ ಕಲ್ಯಾಣ ಸಚಿವ ಬಿ ಶ್ರೀರಾಮುಲು ಮತ್ತಿತರರು ಉಪಸ್ಥಿತರಿದ್ದರು. ಹುಬ್ಬಳ್ಳಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಜಿಲ್ಲಾ ಉಸ್ತುವಾರಿ ಸಚಿವ ಜಗದೀಶ್ ಶೆಟ್ಟರ್ ಮಹರ್ಷಿ ವಾಲ್ಮೀಕಿ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿದರು. ಶಾಸಕ ಪ್ರದೀಪ್ ಶೆಟ್ಟರ್, ಹೂಡಾ ಅಧ್ಯಕ್ಷ ನಾಗೇಶ್ ಕಲಬುರಗಿ ಮತ್ತಿತರರು ಪಾಲ್ಗೊಂಡಿದ್ದರು.
ಬಳಿಕ ಪ್ರಹ್ಲಾದ್ ಜೋಶಿ ಸರ್ವರಿಗೂ ಸಮಪಾಲು ಸಮಬಾಳು ತತ್ವವನ್ನು ವಾಲ್ಮೀಕಿ ರಾಮಾಯಣ ಸಾರುತ್ತದೆ, ಆ ಮಹಾಕೃತಿಯ ಆದರ್ಶಗಳನ್ನು ಪಾಲಿಸುವುದು ಅಗತ್ಯ ಎಂದರು. ಪುಲ್ವಾಮಾ ದಾಳಿ ಕುರಿತು ಪಾಕಿಸ್ತಾನ ಸಂಸತ್ತಿನಲ್ಲಿ ಪ್ರಸ್ತಾಪವಾಗಿರುವ ವಿಚಾರಗಳು ಆ ದೇಶ ಭಯೋತ್ಪಾದಕರ ಪರ ಹೊಂದಿರುವ ನಿಲುವನ್ನು ತೋರುತ್ತದೆ. ಕಾಂಗ್ರೆಸ್ ಇದನ್ನು ಅರ್ಥ ಮಾಡಿಕೊಳ್ಳುವುದು ಅಗತ್ಯ ಎಂದರು. ಕಾಂಗ್ರೆಸ್ ಪಾರ್ಟಿಯವರು ಪಾಕಿಸ್ತಾನದ ಹೇಳಿಕೆ ನಂತರ ಒಬ್ಬರು ಬಾಯಿ ತೆಗೆದಿಲ್ಲ. ಪುಲ್ವಾಮಾ ಅಟ್ಯಾಕ್ ಆದಾಗ ಒಂದು ಮಾತು ಹೇಳಿದ್ರು ಅವರು, ನಮ್ಮ ಯೋಧನೆಗಾಗಿ ನಾವು ಯುದ್ಧಕ್ಕೂ ತಯಾರಿದ್ದೇವೆ ಅನ್ನೋಂಥ ಸಂದೇಶವನ್ನು ಕಳಿಸಿದ ನಂತರ ಆತನ ಬಿಡುಗಡೆ ಆಯಿತು. ಅದು ಇಲ್ಲ, ಪಾಕಿಸ್ತಾನ ಉದಾರತನದಿಂದ ಬಿಟ್ಟಿದೆ ಅನ್ನುವಂಥ ಹೇಳಿಕೆಯನ್ನು ಆವಾಗ ದಿಗ್ವಿಜಯ್ ಸಿಂಗ್ ಇತರರು ಕೆಲವರು ಈ ಥರದ ಅನೇಕ ಹೇಳಿಕೆಗಳನ್ನು ಕೊಟ್ಟಿದ್ದರು. ಇವತ್ತು ಪಾಕಿಸ್ತಾನದ ಪಾರ್ಲಿಮೆಂಟ್ನಲ್ಲಿ ಎಲ್ಲ ಸಂಗತಿಗಳಾದ ನಂತರ ಅವರು ಯಾಕೆ ಬಾಯಿ ಮುಚ್ಕೊಂಡು ಕೂತಿದ್ದಾರೆ, ಇದು ಸ್ಪಷ್ಟಪಡಿಸಬೇಕು. ಬೆಂಗಳೂರಿನ ರಾಜರಾಜೇಶ್ವರಿ ನಗರ ಹಾಗೂ ಶಿರಾ ವಿಧಾನಸಭೆಯ ಉಪಚುನಾವಣೆಯ ಪ್ರಚಾರ ತೀವ್ರಗೊಂಡಿದ್ದು, ಪ್ರಮುಖ ಪಕ್ಷಗಳ ನಾಯಕರು ಅಭ್ಯರ್ಥಿಗಳ ಪರ ಮತಯಾಚನೆಯನ್ನು ಬಿರುಸುಗೊಳಿಸಿದ್ದಾರೆ. ಬಹಿರಂಗ ಪ್ರಚಾರಕ್ಕೆ ನಾಳೆ ಸಂಜೆ ತೆರೆ ಬೀಳಲಿದ್ದು, ತಮ್ಮ ಪಕ್ಷದ ಅಭ್ಯರ್ಥಿಗಳ ಗೆಲುವಿಗಾಗಿ ಅಂತಿಮ ಕಸರತ್ತು ನಡೆಸುತ್ತಿದ್ದಾರೆ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ರ್ಯಾಲಿ ನಡೆಸಿ ತಮ್ಮ ಅಭ್ಯರ್ಥಿ ಪರ ಮತಯಾಚನೆ ನಡೆಸಿದರು. ಈ ಸಂದರ್ಭದಲ್ಲಿ ಸಚಿವರಾದ ಆರ್ ಅಶೋಕ, ಬಿ ಸೋಮಣ್ಣ, ಎಸ್ಟಿ ಸೋಮಶೇಖರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಕಾಂಗ್ರೆಸ್ ಅಭ್ಯರ್ಥಿ ಪರ ಪ್ರಚಾರ ನಡೆಸಿದರು. ಬಳಿಕ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ತಮ್ಮ ಅಭ್ಯರ್ಥಿ ಗೆಲುವು ಸಾಧಿಸಲಿದ್ದಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಜೆಡಿಎಸ್ ಪರ ಮತಯಾಚನೆ ಮಾಡಿದ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ, ಪ್ರವಾಹ ಪರಿಸ್ಥಿತಿ ಪರಿಹಾರ ಕಾರ್ಯಗಳನ್ನು ವಿತರಿಸುವಲ್ಲಿ ರಾಜ್ಯ ಸರ್ಕಾರ ವಿಫಲವಾಗಿದೆ, ಎರಡೂ ಕ್ಷೇತ್ರಗಳಲ್ಲಿಯೂ ತಮ್ಮ ಪಕ್ಷದ ಅಭ್ಯರ್ಥಿಗಳು ಗೆಲುವು ಸಾಧಿಸಲಿದ್ದಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ನಾಳೆ 65ನೇ ಕನ್ನಡ ರಾಜ್ಯೋತ್ಸವವನ್ನು ರಾಜ್ಯಾದ್ಯಂತ ಆಚರಿಸಲಾಗುತ್ತದೆ. ಕೊರೋನಾ ಸಾಂಕ್ರಾಮಿಕ ಹಿನ್ನೆಲೆಯಲ್ಲಿ ನಾಡಹಬ್ಬ ಆಚರಣೆಗೆ ಸರ್ಕಾರ ಮಾರ್ಗಸೂಚಿ ಪ್ರಕಟಿಸಿದ್ದು, ಕಟ್ಟುನಿಟ್ಟಾಗಿ ಪಾಲಿಸುವಂತೆ ಸೂಚಿಸಿದೆ. ರಾಜ್ಯೋತ್ಸವವನ್ನು ಸರಳ ಹಾಗೂ ಗೌರವಪೂರ್ವಕವಾಗಿ ಆಚರಿಸುವುದು, ಧ್ವಜಾರೋಹಣ ಸ್ಥಳದಲ್ಲಿ ವ್ಯಕ್ತಿಗತ ಅಂತರ, ಮಾಸ್ಕ್ ಬಳಕೆ ಮತ್ತು ಸ್ಯಾನಿಟೈಸರ್ಗಳನ್ನು ಕಡ್ಡಾಯವಾಗಿ ಬಳಸುವ ಷರತ್ತಿಗೆ ಒಳಪಟ್ಟು ಗರಿಷ್ಠ 100 ಜನರು ಸೇರಲು ಅನುಮತಿ ನೀಡಲಾಗಿದೆ. ವ್ಯಕ್ತಿಗತ ಅಂತರವಿಲ್ಲದೆ ನಡೆಸಲಾಗುವ ಕಾರ್ಯಕ್ರಮಗಳನ್ನು ನಿಷೇಧಿಸಲಾಗಿದೆ. ಕಾನೂನು ಸುವ್ಯವಸ್ಥೆಗೆ ಯಾವುದೇ ಭಂಗ ಬಾರದಂತೆ ಎಚ್ಚರಿಕೆ ವಹಿಸಲು ಸೂಚಿಸಿದ್ದು, ಸಂಘಟನೆಗಳು ರಾಜ್ಯೋತ್ಸವ ಆಚರಣೆಗೆ ಪೊಲೀಸ್, ಮಹಾನಗರ ಪಾಲಿಕೆ, ಸ್ಥಳೀಯ ಸಂಸ್ಥೆ, ವಿದ್ಯುತ್ ಇಲಾಖೆ, ಆರೋಗ್ಯ ಇಲಾಖೆ, ಅಗ್ನಿಶಾಮಕ ಇಲಾಖೆ, ಮಾಲಿನ್ಯ ನಿಯಂತ್ರಣ ಮಂಡಳಿ ಹಾಗೂ ಇತರೆ ಸಂಬಂಧಪಟ್ಟ ಇಲಾಖೆಗಳಿಂದ ಪೂರ್ವಾನುಮತಿಯನ್ನು ಕಡ್ಡಾಯವಾಗಿ ಪಡೆಯಬೇಕಿದೆ. ಕನಿಷ್ಠ ಅವಧಿಯ ಸಾಂಸ್ಕೃತಿಕ ಮನರಂಜನಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವಂತೆ ಸೂಚಿಸಿದ್ದು, ಮೆರವಣಿಗೆಯನ್ನು ನಿರ್ಬಂಧಿಸಲಾಗಿದೆ. ಸಣ್ಣ ಮಕ್ಕಳು, ಹಿರಿಯ ನಾಗರಿಕರು ಹಾಗೂ ಅನಾರೋಗ್ಯ ಹೊಂದಿರುವವರು ರಾಜ್ಯೋತ್ಸವದಲ್ಲಿ ಭಾಗವಹಿಸದಂತೆ ಎಚ್ಚರ ವಹಿಸಲು ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಹಾಗೂ ಕರ್ನಾಟಕ ರಾಜ್ಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಕಾರ್ಯಕಾರಿ ಸಮಿತಿ ಅಧ್ಯಕ್ಷ ಟಿಎಂ ವಿಜಯಭಾಸ್ಕರ್ ಆದೇಶ ಹೊರಡಿಸಿದ್ದಾರೆ. ನಾಳೆ 65ನೇ ಕನ್ನಡ ರಾಜ್ಯೋತ್ಸವ. ಈ ಸಂದರ್ಭದಲ್ಲಿ ರಾಜ್ಯಪಾಲ ವಜೂಭಾಯ್ ವಾಲಾ ಎಲ್ಲ ಕನ್ನಡಿಗರಿಗೆ ಶುಭಾಶಯಗಳನ್ನು ಹಾರೈಸಿದ್ದಾರೆ. ನವೆಂಬರ್ 1 ಕನ್ನಡಿಗರ ಪಾಲಿಗೆ ಮಹತ್ವದ ದಿನ. ಕರ್ನಾಟಕ ರಾಜ್ಯ ರೂಪು ತೆಳೆದ ಸವಿನೆನಪಿಗಾಗಿ ಕನ್ನಡ ರಾಜ್ಯೋತ್ಸವ ಆಚರಿಸಲಾಗುತ್ತದೆ. ರಾಜ್ಯದ ಎಲ್ಲ ಜನರು ಉತ್ತಮ ಕರ್ನಾಟಕ ನಿರ್ಮಾಣಕ್ಕಾಗಿ ಒಗ್ಗೂಡಿ ಆಚರಿಸುವ ಈ ದಿನ ಒಂದು ಬೃಹತ್ ಉತ್ಸವವಾಗಿದೆ. ಕನ್ನಡ ರಾಜ್ಯೋತ್ಸವ ಎಲ್ಲರಿಗೂ ಶಾಂತಿ, ಸಾಮರಸ್ಯ ಮತ್ತು ಸಮೃದ್ಧಿಯನ್ನು ತರಲಿ ಎಂದು ಸಂದೇಶ ನೀಡಿದ್ದಾರೆ. ದಿವಂಗತ ಪ್ರಧಾನಿ ಇಂದಿರಾ ಗಾಂಧಿ ಅವರ ಪುಣ್ಯತಿಥಿ ಹಾಗೂ ದೇಶದ ಪ್ರಥಮ ಉಪಪ್ರಧಾನಿ ಭಾರತ ರತ್ನ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ಜನ್ಮದಿನವನ್ನು ರಾಜ್ಯ ಕಾಂಗ್ರೆಸ್ನಿಂದ ಆಚರಿಸಲಾಯಿತು. ಬೆಂಗಳೂರಿನ ಕೆಪಿಸಿಸಿ ಕಚೇರಿಯಲ್ಲಿ ಪಕ್ಷದ ರಾಜ್ಯಾಧ್ಯಕ್ಷ ಡಿಕೆ ಶಿವಕುಮಾರ್, ಕಾಂಗ್ರೆಸ್ ಶಾಸಕಾಂಗ ನಾಯಕ ಸಿದ್ದರಾಮಯ್ಯ, ರಾಜ್ಯಸಭಾ ಸದಸ್ಯ ಮಲ್ಲಿಕಾರ್ಜುನ ಖರ್ಗೆ ಮತ್ತಿತರ ಮುಖಂಡರು ಇಬ್ಬರೂ ನಾಯಕರಿಗೆ ಗೌರವ ಸಮರ್ಪಿಸಿದರು.
ಕೋವಿಡ್-19 ಮತ್ತಿತರ ರೋಗಿಗಳಿಗೆ ಉಸಿರಾಟದ ಸಮಸ್ಯೆ ಕಂಡುಬಂದಲ್ಲಿ ಅವರಿಗೆ ಆಮ್ಲಜನಕ ಪೂರೈಸಲು ಮೈಸೂರಿನ ಕೆಆರ್ ಆಸ್ಪತ್ರೆಯಲ್ಲಿ ದ್ರವರೂಪದ ಆಮ್ಲಜನಕ ಟ್ಯಾಂಕ್ ನಿರ್ಮಿಸಲಾಗಿದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಿಪತ್ತು ನಿರ್ವಹಣಾ ಯೋಜನೆಯಡಿ ಈ ಸೇವೆ ಲಭ್ಯವಿದ್ದು, ಆಸ್ಪತ್ರೆಯ ಆವರಣದಲ್ಲಿ ಹೈಟೆಕ್ ಆಕ್ಸಿಜನ್ ಮೆಡಿಕಲ್ ಪ್ಲಾಂಟ್ ಸಜ್ಜಾಗಿದೆ. ಆರೋಗ್ಯ ತುರ್ತು ಉಂಟಾದ ವೇಳೆ ಸಿಲಿಂಡರ್ನಿಂದ ಪೈಪ್ ಮೂಲಕ ರೋಗಿಗಳಿಗೆ ಆಮ್ಲಜನಕ ಪೂರೈಸಲಾಗುತ್ತದೆ. ಅದಕ್ಕಾಗಿ ನಾಳದ ವ್ಯವಸ್ಥೆ ಮಾಡಿದ್ದು, ಶೀಘ್ರದಲ್ಲೇ ಸೇವೆ ಆರಂಭವಾಗಲಿದೆ. ಕೆಆರ್ ಆಸ್ಪತ್ರೆಯಲ್ಲಿ ಸಿಗುವ ಈ ಸೌಲಭ್ಯವನ್ನು ಮುಂದಿನ ದಿನಗಳಲ್ಲಿ ಜಯದೇವ, ಚೆಲುವಾಂಬ ಮತ್ತಿತರ ಆಸ್ಪತ್ರೆಗಳಲ್ಲೂ ಕಲ್ಪಿಸಲು ಜಿಲ್ಲಾಡಳಿತ ನಿರ್ಧರಿಸಿದೆ. ಡಿಡಿ ನ್ಯೂಸ್ನೊಂದಿಗೆ ಕೆಆರ್ ಆಸ್ಪತ್ರೆ ಅಧೀಕ್ಷಕ ಡಾಕ್ಟರ್ ನಂಜುಂಡಸ್ವಾಮಿ, ಕೊರೋನಾ ಸೋಂಕಿತರಿಗೆ ಆಮ್ಲಜನಕದ ಕೊರತೆ ಹೆಚ್ಚು ಕಾಡುತ್ತಿದ್ದು, ಸಮಸ್ಯೆ ನಿವಾರಣೆಗೆ ಈ ಕ್ರಮ ಪೂರಕವಾಗಿದೆ ಎಂದರು. ಒಂದೇ ಟ್ಯಾಂಕ್ 13 KL ಟ್ಯಾಂಕ್ ಹಾಕೋದ್ರಿಂದ ನಿಮಗೆ ಅಟ್ಲೀಸ್ಟ್ 2 ದಿನ ಬರುತ್ತೆ ಒಂದು ಟ್ಯಾಂಕ್. ಇವಾಗ ಒಂದು 500 ಜನಕ್ಕೆ ಆಕ್ಸಿಜನ್ ಕೊಡೋ ಒಂದು ವ್ಯವಸ್ಥೆ ಮಾಡ್ಕೊಂಡು ತಯಾರಿ ನಡೆಸ್ಕೊಂಡಿದೆ. ನಮಗೆ ನಿರಂತರವಾಗಿ 2 ದಿನ 3 ದಿನಕ್ಕೆ ಒಂದ್ಸರಿ ನಾವು ಟ್ಯಾಂಕ್ ಚೇಂಜ್ ಮಾಡಿಕೊಂಡು ಕರೋನಾ ಪೇಷಂಟ್ಸ್ಗೆ ನಿರಂತರವಾಗಿ ಆಕ್ಸಿಜನ್ ಕೊಡೋಕ್ಕೆ ಮತ್ತು ನಂಬರ್ನ ಇನ್ಕ್ರೀಸ್ ಮಾಡ್ಕೋಬೋದು. ನಮ್ಮ ಆಸ್ಪತ್ರೆಯಲ್ಲೇ ಒಂದು ಅಟ್ಲೀಸ್ಟ್ 400 ಜನಕ್ಕೆ ನಾವು ನಿರಂತರವಾಗಿ ಆಕ್ಸಿಜನ್ ಕೊಡೋ ಎಡೆತಡೆ ಇಲ್ಲದೆ ಆಕ್ಸಿಜನ್ ಕೊಡೋಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಟ್ಟಿದೆ ಸರ್ಕಾರ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಹಾಯಕ ಅಭಿಯಂತರ ಸಿಎಸ್ ಶ್ರೀನಿವಾಸ್, ಈ ಹೈಟೆಕ್ ಪ್ಲಾಂಟ್ ಗುಜರಾತ್ನಿಂದ ತರಿಸಲಾಗಿದ್ದು, ತುರ್ತು ಘಟಕದ ರೋಗಿಗಳಿಗೆ ಅನುಕೂಲವಾಗುವಂತೆ ಅಳವಡಿಸಲಾಗಿದೆ. ಇದು 950 ಹಾಸಿಗೆ ರೋಗಿಗಳಿಗೆ ಪೂರೈಕೆ ಮಾಡುವ ಸಾಮರ್ಥ್ಯ ಹೊಂದಿದೆ ಎಂದರು. ಇದು ಬಹಳ ಅನುಕೂಲಕರವಾಗಿರುತ್ತದೆ. ಈ ಕಾಮಗಾರಿ 950 ಹಾಸಿಗೆಗಳಿಗೆ ಅನುಕೂಲವಾಗುವಂತೆ ಇದನ್ನು ಪ್ರಾರಂಭಿಸಲಾಗಿದೆ. ಪರವಾನಗಿ ಪಡೆದು ತದನಂತರ ಇದನ್ನು ಕಮಿಷನ್ ಮಾಡೋದಕ್ಕೆ ನಾವು ಎಲ್ಲ ವ್ಯವಸ್ಥೆಯನ್ನು ಕೈಗೊಳ್ಳಲಾಗಿದೆ. ಕರ್ನಾಟಕ ಚಿತ್ರಕಲಾ ಪರಿಷತ್ 60 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಆಯೋಜಿಸಿರುವ ಐತಿಹಾಸಿಕ ಸ್ಥಳಗಳ ತೈಲ ವರ್ಣಚಿತ್ರಗಳ ಪ್ರದರ್ಶನಕ್ಕೆ ಖ್ಯಾತ ಕಲಾವಿದ ಬಿಕೆಎಸ್ ವರ್ಮಾ ಚಾಲನೆ ನೀಡಿದರು. ಚಿತ್ರಕಲಾ ಪರಿಷತ್ನ ಅಧ್ಯಕ್ಷ ಬಿಎಲ್ ಶಂಕರ್, ಹಲವು ಹಿರಿಯ ಕಲಾವಿದರು ಉಪಸ್ಥಿತರಿದ್ದರು. ಗಣ್ಯರು ಚಿತ್ರಕಲಾ ಪ್ರದರ್ಶನ ವೀಕ್ಷಿಸಿದರು. ಬಳಿಕ ಬಿಕೆಎಸ್ ವರ್ಮಾ ನಾಡಿನ ಸಾಂಸ್ಕೃತಿಕ ಪರಂಪರೆಗೆ ಚಾಲುಕ್ಯರು, ರಾಷ್ಟ್ರಕೂಟರು, ಕದಂಬರು, ವಿಜಯನಗರ ಅರಸರು ಹೆಚ್ಚಿನ ಕೊಡುಗೆ ನೀಡಿದ್ದಾರೆ. ಚಿತ್ರಕಲೆಗೂ ಆದ್ಯತೆ ನೀಡಿರುವ ಪರಂಪರೆ ನಮ್ಮದು. ಇದೀಗ ಚಿತ್ರಕಲಾ ಪರಿಷತ್ ಕೂಡ ಹೊಸ ಪೀಳಿಗೆಯ ಕಲಾವಿದರನ್ನು ಪ್ರೋತ್ಸಾಹಿಸುತ್ತಿರುವುದು ಉತ್ತಮ ಬೆಳವಣಿಗೆಯಾಗಿದೆ ಎಂದರು. ದೊಡ್ಡ ಕೊಡುಗೆಯಾಗಿದೆ ನನ್ನ ಆಸೆ. ಯಾಕೆಂದರೆ ಕಲೆಗೆ ದೊಡ್ಡ ಸೇವೆ ಮಾಡಿದ್ದಾರೆ. ಆದರೆ ಇವತ್ತು ಬೇರೆ ಶಿಲಾಬಾರಕ್ಕೆ ನಿಲ್ಲಿಸ್ತೀವಿ, ಆದರೆ ಶಿಲ್ಪ ಮಾಡೋರು ಯಾರು ಮಾಡಲಿದ್ದಾರೆ? ಯಾಕೆ ದಾಸವಾಜ, ಮಲ್ಲಿತಮ್ಮ, ಚಾವಣ ದೊಡ್ಡ ದೊಡ್ಡ ಕಲಾವಿದರುಗಳು ರಾಜ್ಯೋತ್ಸವ ಸಂದರ್ಭದಲ್ಲಿ ಅವ್ರು ಯಾರು ಹೇಳ್ತಾರೆ. ಮನೆಗೆ ಪಠ್ಯಪುಸ್ತಕದಲ್ಲಿ ಕೂಡ ಅವ್ರ ಹೆಸರು ಕೂಡ ಇಲ್ಲ. ಈ ದಾಸವಾಜ ಮಲ್ಲಿತಮ್ಮ ಶಿಲ್ಪಿ ಕೆತ್ತಿದ್ದಾರೆ. ಶಿಲ್ಪ ಗೊತ್ತು ಅಂತಾರೆ, ದಾಸವಾಜ ಮಲ್ಲಿತಮ್ಮ ಗೊತ್ತಿಲ್ಲ. ಮೈಕೆಲಾಂಜಲೋ ಗೊತ್ತು, ಆದರೆ ಮಲ್ಲಿತಮ್ಮ ಗೊತ್ತಿಲ್ಲ ನಮಗೆ. ಆದರೆ ಕಲಾವಿದರಾದಂಥ ಕಲಾ ಪರಿಷತ್ತಿನ ಇದು ದೇಗುಲ. ರಾಜ್ಯದಲ್ಲಿ ಉತ್ತಮ ಮಳೆಯಾಗಿದೆ. ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿನಲ್ಲಿ ವೇದಾವತಿ ನದಿಗೆ ಅಡ್ಡಲಾಗಿ ನಿರ್ಮಿಸಿರುವ 13 ಬ್ಯಾರೇಜ್ ಮತ್ತು ಚೆಕ್ ಡ್ಯಾಂಗಳು ಭರ್ತಿಯಾಗಿವೆ. ಭರದ ಪ್ರದೇಶವಾಗಿದ್ದ ಈ ಭಾಗಗಳಲ್ಲಿ ಚೆಕ್ ಡ್ಯಾಂ ಮತ್ತು ಬ್ಯಾರೇಜ್ಗಳಲ್ಲಿ ನೀರು ಶೇಖರಣೆಯಾಗಿರುವುದರಿಂದ ಅಂತರ್ಜಲ ಮಟ್ಟ ವೃದ್ಧಿಸಿದೆ. ಇದರಿಂದ ಕುಡಿಯುವ ನೀರು, ಕೃಷಿ ಚಟುವಟಿಕೆ ಹಾಗೂ ಮೀನುಗಾರಿಕೆಗೂ ಅನುಕೂಲವಾಗಿದೆ. ಡಿಡಿ ನ್ಯೂಸ್ನೊಂದಿಗೆ ರೈತ ಕೆ ಮಂಜುನಾಥ್, ಬ್ಯಾರೇಜ್ ನಿರ್ಮಾಣಕ್ಕಿಂತ ಮೊದಲು ರೈತರು ಹೆಚ್ಚು ತೊಂದರೆ ಅನುಭವಿಸುತ್ತಿದ್ದರು. ಇದೀಗ ಬ್ಯಾರೇಜ್ಗಳಲ್ಲಿ ಅಧಿಕ ಪ್ರಮಾಣ ನೀರು ಶೇಖರಣೆಯಾಗಿದೆ. ಇದರಿಂದ ಈ ಭಾಗದ ಸುತ್ತಮುತ್ತ ಹಳ್ಳಿಗಳಿಗೆ ಕೃಷಿ ಚಟುವಟಿಕೆಗೆ ಸಹಕಾರಿಯಾಗಿದೆ ಎಂದರು. ಬೋರ್ಗಳು ಅಂತಕ್ಕಂಥವು ಎಲ್ಲ ಬತ್ತಿ ಹೋಗಿದ್ದು.
ಈ ನೀರು ಯಾವ ಸ್ಟೋರೇಜ್ ಆಯ್ತೋ ಪ್ರತಿಯೊಂದು ನೀರಿನ ಬೋರ್ಗಳಲ್ಲಿ ನೀರು ಅಂತಕ್ಕಂಥದ್ದು ಇವತ್ತು ಎಲ್ಲವನ್ನು 2 ರಿಂದ 2.5 ಅಡಿ ನೀರು ಹೊಡಿತಾ ಇದ್ದಾವೆ. ಮತ್ತು ಒಳ್ಳೊಳ್ಳೆ ಬೆಳೆಗಳಿಗೆ ಅನುಕೂಲ ಆಗಿರ್ತಕ್ಕಂಥದ್ದಾಗಿದೆ. ಮತ್ತು ಅಂತರ್ಜಲ ಮಟ್ಟ ಗುಣಮಟ್ಟ ಜಾಸ್ತಿ ಆಗಿದೆ. ನೀರು ಅಂತರ್ಜಲ ಮತ್ತೊಬ್ಬ ರೈತ ಶ್ರೀನಿವಾಸ್ ವೇದಾವತಿ ನದಿಗೆ ಅಡ್ಡಲಾಗಿ ಡ್ಯಾಂ ನಿರ್ಮಿಸಿರುವುದರಿಂದ ಬತ್ತಿ ಹೋಗಿದ್ದ ಅಂತರ್ಜಲ ವೃದ್ಧಿಸಿದ್ದು ಗ್ರಾಮಕ್ಕೆ ಹೆಚ್ಚು ಅನುಕೂಲವಾಗಿದೆ ಎಂದರು. ಮೇಲೆ ಸ್ವಲ್ಪ ನೀರು ಸ್ಟೋರೇಜ್ ಆಯಿತು ಸರ್. ಇಲ್ಲಿ ನೀರು ಸ್ಟೋರೇಜ್ ಆದಮೇಲೆ ಅಂತರ್ಜಲ ಸಂಪೂರ್ಣವಾಗಿ ವೃದ್ಧಿ ಆಯಿತು. ಇವತ್ತು ಏನು ಬೋರ್ವೆಲ್ಗಳೆಲ್ಲ ನಿಂತು ಹೋಗಿದ್ವು ಅವೆಲ್ಲನ ಅಂತರ್ಜಲ ವೃದ್ಧಿಯಾಗಿ ಬೋರ್ವೆಲ್ಗಳಿಗೆಲ್ಲ ನೀರು ಬರ್ತೈತೆ. ಒಳ್ಳೆ ಕೃಷಿ ಮಾಡ್ತಿದ್ದಾರೆ. ಇಲ್ಲಿ ಕೃಷಿಕರಿಗೆ ತುಂಬ ಖುಷಿಯಾಗೈತೆ. ಒಳ್ಳೊಳ್ಳೆ ಬೆಳೆ ಬೆಳೀತಿದ್ದಾರೆ. ದಾಳಿಂಬೆ, ತೆಂಗು ಮತ್ತು ಅಡಿಕೆ ಅಂತ ಒಳ್ಳೊಳ್ಳೆ ಬೆಳೆಗಳನ್ನೆಲ್ಲ ಬೆಳೀತಿದ್ದಾರೆ. ಹಿರಿಯೂರು ಭದ್ರಾ ಮೇಲ್ದಂಡೆ ಯೋಜನೆ ಹಿರಿಯೂರು ಉಪವಿಭಾಗದ ಕಾರ್ಯಪಾಲಕ ಇಂಜಿನಿಯರ್ ಪ್ರಮೀತ್ ಜಿಲ್ಲೆಯ ಹಿರಿಯೂರು, ಚೌಳೂರು, ಬೊಂಬೇರಹಳ್ಳಿ ಸೇರಿದಂತೆ 13 ಕಡೆಗಳಲ್ಲಿ ಚೆಕ್ ಡ್ಯಾಂಗಳನ್ನು ನಿರ್ಮಿಸಲಾಗಿತ್ತು. ಇದೀಗ ಈ ಡ್ಯಾಂಗಳಲ್ಲಿ ನೀರು ಶೇಖರಣೆಯಾಗಿರುವುದರಿಂದ ಈ ಭಾಗಗಳು ಸಮೃದ್ಧವಾಗಿವೆ ಎಂದರು. ಬೊಂಬೇರಹಳ್ಳಿ, ಸಿದ್ಲೈನಕೋಟೆ, ಪರಶುರಾಂಪುರ ಮತ್ತು ಚೌಳೂರು ಬ್ಯಾರೇಜ್ಗಳಾಗಿರ್ತದೆ. ಇದರಿಂದಾಗಿ ನದಿ ಪಾತ್ರದಲ್ಲಿರುವಂಥದ್ದು ಅಕ್ಕಪಕ್ಕದ ಜಮೀನುಗಳಿಗೆ ಅಂತರ್ಜಲ ಅಭಿವೃದ್ಧಿಯಾಗಿ ಕೃಷಿ ಚಟುವಟಿಕೆಗಳಿಗೆ ಪ್ರೋತ್ಸಾಹ ಕೊಟ್ಟಂತಾಗಿರುತ್ತದೆ. ರಾಜ್ಯದಲ್ಲಿಂದು ಹೊಸದಾಗಿ 3014 ಕೋವಿಡ್ ಪ್ರಕರಣಗಳು ದೃಢಪಟ್ಟಿದ್ದು, ಇದರೊಂದಿಗೆ ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ 8,23,412ಕ್ಕೆ ಏರಿಕೆಯಾಗಿದೆ. ಇಂದು 7,468 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು, ಇದುವರೆಗೂ ಗುಣಮುಖಗೊಂಡವರ ಸಂಖ್ಯೆ 7,57,208ಕ್ಕೆ ತಲುಪಿದೆ. ಇಂದು 28 ಮಂದಿ ಸಾವನ್ನಪ್ಪಿದ್ದು, ಮೃತಪಟ್ಟವರ ಸಂಖ್ಯೆ 11,168ಕ್ಕೆ ಏರಿಕೆಯಾಗಿದೆ. ಸದ್ಯ ರಾಜ್ಯದಲ್ಲಿ 55,017 ಸಕ್ರಿಯ ಪ್ರಕರಣಗಳಿವೆ. 956 ಮಂದಿ ರಾಜ್ಯದ ವಿವಿಧ ಆಸ್ಪತ್ರೆಗಳಲ್ಲಿ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. 1,01,556 ಮಂದಿಗೆ ಇದ್ದು ಪರೀಕ್ಷೆ ನಡೆಸಿದ್ದು, ಇದುವರೆಗೂ 79,05,868 ಮಂದಿಗೆ ಕೊರೋನಾ ಪರೀಕ್ಷೆ ನಡೆಸಲಾಗಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ತಿಳಿಸಿದೆ. ಬೆಂಗಳೂರಿನಲ್ಲಿ 1,621 ಮಂದಿಗೆ ಸೋಂಕು ತಗುಲಿದ್ದು, ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ 3,36,469ಕ್ಕೆ ಏರಿಕೆಯಾಗಿದೆ. ಇಂದು 4,679 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು, ಇದುವರೆಗೂ ಗುಣಮುಖಗೊಂಡವರ ಸಂಖ್ಯೆ 2,98,145ಕ್ಕೆ ಏರಿಕೆಯಾಗಿದೆ. ಸದ್ಯ 34,459 ಸಕ್ರಿಯ ಪ್ರಕರಣಗಳಿವೆ. ಬೆಂಗಳೂರಿನಲ್ಲಿ 17 ಮಂದಿ ಮೃತಪಟ್ಟಿರುವುದು ಸೇರಿದಂತೆ ಒಟ್ಟಾರೆ 3,864 ಮಂದಿ ಸಾವನ್ನಪ್ಪಿದ್ದಾರೆ. ವಿವಿಧ ಜಿಲ್ಲೆಗಳಲ್ಲಿ ವರದಿಯಾಗಿರುವ ಪ್ರಕರಣಗಳ ವಿವರ ಇಂತಿದೆ. ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಬೆಂಗಳೂರಿನ ಪ್ರಾದೇಶಿಕ ಜನಸಂಪರ್ಕ ಕಾರ್ಯಾಲಯ ನೇತೃತ್ವದಲ್ಲಿ ಕೋವಿಡ್-19 ಕುರಿತು ಆಯೋಜಿಸಲಾಗಿರುವ ಜಾಗೃತಿ ಕಾರ್ಯಕ್ರಮಕ್ಕೆ ವಿಧಾನಸೌಧದ ಮುಂಭಾಗದಲ್ಲಿಂದು ಚಾಲನೆ ನೀಡಲಾಯಿತು. ಕೊರೋನಾದಿಂದ ಸುರಕ್ಷಿತವಾಗಿರಿ ಎಂಬ ಘೋಷವಾಕ್ಯದೊಂದಿಗೆ ಎಲ್ಲಿಯವರೆಗೆ ಔಷಧಿ ಲಭ್ಯವಾಗುವುದಿಲ್ಲವೋ ಅಲ್ಲಿಯವರೆಗೆ ಅಜಾಗರೂಕತೆ ಸಲ್ಲದು ಎಂಬ ಸಂದೇಶವನ್ನು ಸಾರಲಾಯಿತು. ಎಲ್ಲರೂ ಒಟ್ಟಾಗಿ ಕೊರೋನಾ ವೈರಸ್ ವಿರುದ್ಧ ಹೋರಾಡೋಣ, ರೋಗ ಹರಡದಂತೆ ಜಾಗೃತಿ ವಹಿಸೋಣ ಎಂದ ಕಂಸಾಳೆ ಕಲಾವಿದರು ಕಲಾ ಪ್ರದರ್ಶನದೊಂದಿಗೆ ಅರಿವು ಮೂಡಿಸಿದರು. ಕೇಂದ್ರ ಗೃಹ ಸಚಿವಾಲಯ ನೀಡುವ ಗೃಹ ಸಚಿವರ ವಿಶೇಷ ಕಾರ್ಯಾಚರಣೆ ಪದಕಕ್ಕೆ ಕರ್ನಾಟಕದ 6 ಪೊಲೀಸ್ ಸಿಬ್ಬಂದಿ ಆಯ್ಕೆಯಾಗಿದ್ದಾರೆ. ರಾಜ್ಯದ ಹೆಚ್ಚುವರಿ ಪೊಲೀಸ್ ಆಯುಕ್ತ ಸೌಮೇಂದು ಮುಖರ್ಜಿ, ಆರಕ್ಷಕ ಉಪಾಧೀಕ್ಷಕರಾದ ಡಿ ಕುಮಾರ್, ಎಸ್ಕೆ ಉಮೇಶ್, ಆರಕ್ಷಕ ನಿರೀಕ್ಷಕಿ ಸುಶೀಲಾ, ಸಿಬ್ಬಂದಿಗಳಾದ ವೈ ಶಂಕರ್ ಮತ್ತು ಎನ್ ಪ್ರಕಾಶ್ ಈ ಪುರಸ್ಕಾರಕ್ಕೆ ಭಾಜನರಾಗಿದ್ದಾರೆ. 2019-20 ಅವಧಿಯಲ್ಲಿ ನಡೆಸಿರುವ ವಿಶೇಷ ಕಾರ್ಯಾಚರಣೆ ಪರಿಗಣಿಸಿ ಈ ಪದಕ ನೀಡಲಾಗಿದೆ ಎಂದು ಗೃಹ ಸಚಿವಾಲಯದ ಅಧೀನ ಕಾರ್ಯದರ್ಶಿ ಡಿಕೆ ಘೋಷ್ ತಿಳಿಸಿದ್ದಾರೆ.
ಬೆಂಗಳೂರು ಗ್ರಾಮಾಂತರ ನೆಲಮಂಗಲ ತಾಲೂಕಿನ ಶ್ರೀ ವನಕಲ್ಲು ಮಲ್ಲೇಶ್ವರ ಮಠದಲ್ಲಿಂದು ನೂತನ ಗ್ರಂಥಾಲಯ ಉದ್ಘಾಟಿಸಲಾಯಿತು. ವನಕಲ್ಲು ಮಠದ ಡಾಕ್ಟರ್ ಶ್ರೀ ಬಸವರಮಾನಂದ ಸ್ವಾಮೀಜಿ ಗ್ರಂಥಾಲಯಕ್ಕೆ ಚಾಲನೆ ನೀಡಿದರು. ರಾಜ್ಯ ಗ್ರಂಥಾಲಯ ನಿರ್ದೇಶಕ ಡಾಕ್ಟರ್ ಸತೀಶ್ ಕುಮಾರ್ ಹೊಸಮನಿ ಮತ್ತಿತರರು ಇದ್ದರು. ಗ್ರಾಮೀಣ ಪ್ರದೇಶದ ಜನರಿಗೆ ಮಠದ ಶ್ರೀಸಾಮಾನ್ಯರು ವಯೋವೃದ್ಧರ ಜ್ಞಾನಾರ್ಜನೆ ಪಸರಿಸುವ ಸಲುವಾಗಿ ಈ ಗ್ರಂಥಾಲಯ ಆರಂಭಿಸಲಾಗಿದ್ದು, ಮುಂದಿನ ದಿನಗಳಲ್ಲಿ ಡಿಜಿಟೀಕರಣಗೊಳಿಸುವಂತೆ ಚಿಂತನೆ ನಡೆಸಲಾಗಿದೆ. ಇದೇ ವೇಳೆ ಸುದ್ದಿಗಾರರೊಂದಿಗೆ ಡಾಕ್ಟರ್ ಶ್ರೀ ಬಸವರಮಾನಂದ ಸ್ವಾಮೀಜಿ ಗ್ರಂಥಾಲಯಗಳ ಸೇವೆ ಮತ್ತಷ್ಟು ಸಮಾಜಮುಖಿಯಾಗಬೇಕು, ರಾಜ್ಯದ ಪ್ರತಿ ಗ್ರಾಮಗಳಲ್ಲೂ ಗ್ರಂಥಾಲಯಗಳು ಆರಂಭವಾಗಿ ಅವುಗಳು ಡಿಜಿಟಲೀಕರಣಗೊಳ್ಳಬೇಕು ಎಂದರು. ಎಲ್ಲರ ಹೃದಯ ಮುಟ್ಟುವಂತೆ ಇವತ್ತು ಮಾಡಿರುವಂಥದ್ದು ಆನ್ಲೈನ್ ರೂಪದಲ್ಲಿ ಇವತ್ತು ನಮ್ಮ ಗ್ರಂಥಾಲಯದ ಪುಸ್ತಕಗಳು ಅಧ್ಯಯನ ಮಾಡುವುದಕ್ಕೆ ಅವಕಾಶ ಆಗ್ತಿರು. ನಮ್ಮ ಡಾಕ್ಟರ್ ಸತೀಶ್ ಕುಮಾರ್ ಹೊಸಮನಿ ರಾಜ್ಯದ ಸಾಕಷ್ಟು ಗ್ರಂಥಾಲಯಗಳು ಡಿಜಿಟಲೀಕರಣಗೊಂಡಿದ್ದು ಕೋವಿಡ್-19 ವೇಳೆ ಉತ್ತಮ ಡಿಜಿಟಲ್ ಸೇವೆ ನೀಡಿವೆ. ಇಂದು ಎಲ್ಲಾ ರೀತಿಯ ಪುಸ್ತಕಗಳು ಗ್ರಂಥಾಲಯಗಳಲ್ಲಿ ಲಭ್ಯವಿದ್ದು ಮುಂದಿನ ದಿನಗಳಲ್ಲಿ ಗ್ರಾಮೀಣ ಭಾಗದ ಜನರಿಗೂ ಅದನ್ನು ತಲುಪಿಸುವುದು ತಮ್ಮ ಗುರಿ ಎಂದರು. ನಗರ ಮತ್ತೆ ತಾಲೂಕು ಕೇಂದ್ರ ಗ್ರಂಥಾಲಯಗಳು ಸೇರಿ ಸುಮಾರು 272 ಗ್ರಂಥಾಲಯಗಳನ್ನು ನಾವು ಡಿಜಿಟಲೀಕರಣ ಮಾಡಿದ್ದೇವೆ. ಸುಮಾರು 5. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟ್ರೀಯ ಏಕತೆ ಎಲ್ಲರ ಸಂಕಲ್ಪವಾಗಲಿ, ಭಯೋತ್ಪಾದನೆ ನಿಗ್ರಹಕ್ಕೆ ಒಗ್ಗೂಡುವುದು ಅಗತ್ಯ, ಪ್ರಧಾನಿ ನರೇಂದ್ರ ಮೋದಿ ಪ್ರತಿಪಾದನೆ. ಮಾನವೀಯ ಆದರ್ಶಗಳನ್ನು ಪ್ರತಿಪಾದಿಸಿದ ಆದಿಕವಿ ವಾಲ್ಮೀಕಿ, ರಾಮಾಯಣದ ಕರ್ತೃವಿಗೆ ನಾಡಿನೆಲ್ಲೆಡೆ ನಮನ. ಶಿರಾ ರಾಜರಾಜೇಶ್ವರಿ ನಗರ ಉಪಚುನಾವಣೆ, ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಸೇರಿ ವಿವಿಧ ಪಕ್ಷಗಳ ನಾಯಕರಿಂದ ಬಿರುಸಿನ ಪ್ರಚಾರ. ಹಾಗೂ ನಾಳೆ 65ನೇ ಕನ್ನಡ ರಾಜ್ಯೋತ್ಸವ, ಕೊರೋನಾ ಮಾರ್ಗಸೂಚಿ ಅನ್ವಯ ಆಯೋಜಿಸಲು ರಾಜ್ಯ ಸರ್ಕಾರದ ನಿರ್ದೇಶನ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸತ್ಯ, ಸಮರ್ಥ, ಸಂಪೂರ್ಣ ಸುದ್ದಿಗಾಗಿ ವೀಕ್ಷಿಸಿ ಚಂದನ ವಾರ್ತೆ. ನಾವು ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 11 ಗಂಟೆಗೆ ಡಿಡಿ ಚಂದನದಲ್ಲಿ. ನಮಸ್ಕಾರ.